1989ರಲ್ಲಿ ಬೆಂಗಳೂರಿನ ಆಶ್ರಯ ಚಿಲ್ಡ್ರನ್ ಹೋಮ್ನಿಂದ ಬಾಲಕಿಯೊಬ್ಬಳನ್ನ ಸ್ವೀಡನ್ನಿನ ಕುಟುಂಬವೊಂದು ದತ್ತು ಪಡೆದುಕೊಂಡು ಹೋಗಿತ್ತು. ಇದೀಗ ಆ ಬಾಲಕಿ ದೊಡ್ಡವಳಾಗಿದ್ದಾಳೆ. ತನ್ನ ತಾಯ್ನಾಡಿನ ಸೆಳೆತ ಆಕೆಯನ್ನ ಕಾಡಲಾರಂಭಿಸಿದೆ. ತನ್ನ ಹೆತ್ತವರು ಅಥವಾ ತನ್ನ ಮೂಲದವರನ್ನ ಹುಡುಕಿಕೊಂಡು ಆಕೆ ಮೈಸೂರಿಗೆ ಬಂದಿದ್ದಾಳೆ. ಮಂಡ್ಯ ಜಿಲ್ಲೆಯ ಮದ್ದೂರು ಈಕೆಯ ಮೂಲ ಊರಾಗಿದ್ದು, ಅಲ್ಲಿ ಹಾಗೂ ಮೈಸೂರಿನಲ್ಲಿ ತನ್ನ ಕಡೆಯವರು ಇರಬಹುದು ಎಂಬ ಊಹೆಯಲ್ಲಿ ಜಾಲಿ ಇದ್ದಾಳೆ. ಹೌದು, ಬದುಕು ಅನ್ನೋದೇ ಹಾಗೆ. ಯಾರನ್ನ ಯಾವಾಗ ಎಲ್ಲಿ ಮುಟ್ಟಿಸುತ್ತೆ ಅನ್ನೋದೇ ಗೊತ್ತಿಲ್ಲ. ತಮ್ಮ ಮೂಲ ಯಾವುದು ಅನ್ನೋ ಕುತೂಹಲದ ಪ್ರಶ್ನೆ ಎಲ್ಲರಿಗೂ ಕಾಡಲಿದೆ. ಅಂತಹದ್ದೇ ಒಂದು ಪ್ರಕರಣ ಈ ಮೈಸೂರಿನಲ್ಲಿ ಬೆಳಕಿಗೆ ಬಂದಿದೆ. ಬರೋಬ್ಬರಿ 32 ವರ್ಷಗಳ ಬಳಿಕ ತನ್ನ ಕುಟುಂಬದ ಹುಡುಕಾಟದಲ್ಲಿ ಸ್ವೀಡನ್ನಿಂದ ಯುವತಿಯೊಬ್ಬಳು ತಾಯ್ನಾಡಿಗೆ ಮರಳಿದ್ದಾಳೆ. ಸ್ವೀಡನ್ನ ನಿವಾಸಿ ಜಾಲಿ ಸ್ಯಾಂಡ್ ಬರ್ಗ್ ತನ್ನ ಮೂಲ ಹುಡುಕಿಕೊಂಡು ಮೈಸೂರಿಗೆ ಮರಳಿರುವ ಮಹಿಳೆ. ಜಾಲಿ ಸ್ಯಾಂಡ್ ಬರ್ಗ್ ರವರನ್ನ 8 ವರ್ಷದ ಬಾಲಿಕೆಯಾಗಿದ್ದಾಗ 1989ರಲ್ಲಿ ಬೆಂಗಳೂರಿನ ಆಶ್ರಯ ಚಿಲ್ಡ್ರನ್ ಹೋಮ್ನಿಂದ ಆಸ್ಟ್ರಿಯಾದ ಕುಟುಂಬವೊಂದು ದತ್ತು ಪಡೆದುಕೊಂಡಿತ್ತು. ಅನಾಥವಾಗಿದ್ದ ಜಾಲಿ ಸ್ಯಾಂಡ್ ಬರ್ಗ್ಗೆ ಆಗ ಒಂದು ಕುಟುಂಬ ಸಿಕ್ಕಿತು. ಅಲ್ಲಿಯೇ ಬೆಳೆದು ದೊಡ್ಡವರಾದ ಅವರು ಇದೀಗ ತಮ್ಮ ಮೂಲ ಕುಟುಂಬದ ಹುಡುಕಾಟದಲ್ಲಿದ್ದಾರೆ. Hello, my name is Jolle Sandberg. As you know, this is my third time in India. I've been to Ashraya, the orphanage I was living in. From there, sorry, I don't have any memories there. I forgot everything. But I do remember when I came to Sweden, I was afraid of snakes because when I was sitting in the toilet, I thought snakes would come up. And also I was afraid of men when I was in Indian men. I hated them. I don't want to see them. It took me a long time to pass by that. And I do have a memory of elephants next to my building. Me and my mother was living in a hut with a grass roof and cow dirt. It was only me and my mother. It was a small hut I was living in. I hope that I can find my biological relatives and see where I'm coming from. I don't know where I'm from. The third time this is my third time I'm here. ಜಾಲಿ ಸ್ಯಾಂಡ್ ಬರ್ಗ್ ಮೂಲತಃ ಮೈಸೂರು ಜಿಲ್ಲೆಯ ಒಂದು ಕುಟುಂಬದಲ್ಲಿ 1985ರಲ್ಲಿ ಜನಿಸಿದ್ದಾರೆ. ತಾಯಿ ಮಂಡ್ಯ ಬಳಿಯ ಮದ್ದೂರಿನವರಾಗಿದ್ದು ಮೈಸೂರಿನ ವ್ಯಕ್ತಿಯೋರ್ವರನ್ನ ವಿವಾಹವಾಗಿದ್ರು. ಈಗ ಮದ್ದೂರಿನ ಮೂಲವನ್ನ ಹುಡುಕಿ ಹೊರಟಾಗ ತನ್ನ ಮದ್ದೂರಿನ ಪ್ರೌಢಶಾಲೆಯ ಪಕ್ಕದ ಮನೆಯಲ್ಲಿದ್ದ ಜಯಮ್ಮ ಎಂಬುವರು ಜಾಲಿರವರನ್ನ ಸಂಸ್ಥೆಗೆ ನೀಡಿದ್ದಾರೆಂಬುದು ತಿಳಿದು ಬಂದಿದೆ. ಆದ್ರೆ ಆಕೆಗೆ ತನ್ನನ್ನ ನೀಡಿದವರು ಯಾರು ಎಂಬುದನ್ನ ತಿಳಿಯಲು ಹೋದ್ರೆ ಆಕೆ ಈ ಹಿಂದೆಯೇ ಅಸುನೀಗಿದ್ದಾರೆ. ಜಾಲಿರವರ ತಾಯಿಯ ಹೆಸರು ವಸಂತಮ್ಮ. ತಂದೆ ಆತ್ಮಹತ್ಯೆ ಮಾಡಿಕೊಂಡ ಕಾರಣ ಆಕೆ ಕಷ್ಟದ ಜೀವನ ಸಾಗಿಸ್ತಾ ಇದ್ರು. ಹೀಗಾಗಿ ತನ್ನ ಅಜ್ಜಿ ಪರಿಚಯರಾದ ಜಯಮ್ಮ ಎಂಬುವರಿಗೆ ತನ್ನನ್ನ ನೀಡಿದ್ರು. ಹೀಗಾಗಿ ಆಕೆ ತನ್ನನ್ನ ಬೆಂಗಳೂರಿನ ಮೇರಿ ಕಾನ್ವೆಂಟ್ಗೆ ಕರೆತಂದಾಗ ಅಲ್ಲಿದ್ದ ಆಶ್ರಯ ಚಿಲ್ಡ್ರನ್ ಹೋಮ್ಗೆ ಸ್ಥಳಾಂತರಿಸಲಾಯಿತು ಎಂಬ ಮಾಹಿತಿ ದೊರೆತಿದೆ. ಈಗ ತನಗೆ ತಿಳಿದ ಯಾರೂ ಸಹ ಬದುಕಿಲ್ಲ. ಒಟ್ಟಾರೆ ತನಗೆ ಸಹೋದರರು ಸಹೋದರಿಯರು ಇರಬಹುದೆಂದು ಅವರ ಹುಡುಕಾಟದಲ್ಲಿ ಜಾಲಿ ಸ್ಯಾಂಡ್ ಬರ್ಗ್ ಇದ್ದಾರೆ. ಅವರನ್ನ ಹುಡುಕಿ ಮೈಸೂರಿಗೆ ಬಂದಿದ್ದಾರೆ. ತನ್ನ ಕುಟುಂಬಸ್ಥರನ್ನ ನೋಡಬೇಕೆಂದು ಹಂಬಲಿಸುತ್ತಿದ್ದಾರೆ. ಇದಕ್ಕೆ ಅವರ ಪತಿ ಎಡಿನ್ ಮತ್ತು ಪುಣೆಯ ಅಂಜಲಿ ಪವಾರ್ ರವರು ಜಾಲಿರವರಿಗೆ ನೆರವಾಗ್ತಾ ಇದ್ದು ತಮ್ಮವರ ಹುಡುಕಾಟದಲ್ಲಿ ಜಾಲಿ ಮಗ್ನರಾಗಿದ್ದಾರೆ. Her name was Vasanta and all these things. But now again we are clueless that how to find out the father side family, which might be somewhere in Mysore or surrounding part of Mysore. Yeah, yesterday I took her, yesterday only we visited that house. Now grandmother is also not there. Means actually grandmother, when she had a cancer, she requested her neighbor Jayamma Boregowda. She was her neighbor. So she requested her to send her to somewhere where she can stay, and so this Jayamma put her in St. Mary's Convent in hostel, and from St. Mary's Convent she went to Ashraya, and from Ashraya she went to
adoption to Sweden. This was like that. This is the story. So ಜಾಲಿರವರ ಆಶಯದಂತೆ ಅವರ ಕುಟುಂಬಸ್ಥರು ಯಾರಾದರೂ ಅವರಿಗೆ ಸಿಗಬಹುದಾ? ಕಾದು ನೋಡಬೇಕಿದೆ. ವಿಶೇಷ ವರದಿ ಲೋಹಿತ್ ಹನುಮಂತಪ್ಪ, ಸುದ್ದಿನಾಡು, ಮೈಸೂರು.